Jain friends, so welcome to the Karnataka Coaching Center YouTube channel. So ಮೊನ್ನೆ ನಾವು ಒಂದು ವಿಡಿಯೋ ಹಾಕಿದ್ವಿ. ಸೊ ಏನಪ್ಪಾ ಅಂತ SSC CHSL ಗೆ ಸಂಬಂಧಪಟ್ಟಂತ ಒಂದು 2ನೇ ತಾರೀಕಿನಲ್ಲಿ ಆದಂತ ಒಂದು ಪ್ರಶ್ನೆ ಪತ್ರಿಕೆಯ ಬಗ್ಗೆ ನಾವು ಅನಲೈಸಿಸ್ ಮಾಡಿದ್ವಿ. ಸೊ ಅದೇ ರೀತಿ ಏನಪ್ಪಾ ಅಂತಾರೆ, ಸೊ ಇವತ್ತೇನಿದೆ ಈ 3/7 ಅಂತಂದ್ರೆ ಜುಲೈ 3 ತಾರೀಕಿಗೆ ಬಂದಂತ ಫಸ್ಟ್ ಶಿಫ್ಟ್ ನಲ್ಲಿ ಬಂದಂತ ಒಂದು ರೀಸನಿಂಗ್ ಪ್ರಶ್ನೆಗಳ ಯಾವ ರೀತಿ ಬಂದವ, ಸೊ ಅವುಗಳನ್ನ ಯಾವ ರೀತಿ ಸಾಲ್ವ್ ಮಾಡ್ಬೇಕಂತೇಳಿ ಸೊ ಇವತ್ತು ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ರೈಟ್, ಹಾಗಾದ್ರೆ ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ ಫಸ್ಟ್ ಕ್ವಶನ್ ಏನ್ ಬರ್ತಾ ಇದೆ. ಸೊ ಫಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತ ನೋಡ್ರಿ, ಸೊ ಒಂದು ಸಿರೀಸ್ ಸಂಬಂಧಪಟ್ಟಂತ ಬಟ್ ಏನಿದೆ ಮಿಕ್ಸ್ ಇದೆ. ಹೌದಾ, ಏನಿದಾವ ಲೆಟರ್ಸ್ ಇದಾವ, ನಂಬರ್ಸ್ ಇದಾವ. ಹಾಗಾದ್ರೆ ನೋಡ್ರಿ ಜಡ್, ಸೊ ಜಡ್ ಏನಾಗ್ತಾ ಇದೆ, ವೈ ಆಗ್ತಾ ಇದೆ. ಹೌದಾ, ಅದ ನೋಡ್ರಿ ವೈ ಝಡ್ ಅಂತ ಹೌದಲ್ಲ, -1 ಇದೆ. ಹೌದಾ, ಸೊ ಹಾಗಾದ್ರೆ ನೋಡ್ರಿ ವೈ ಇದ್ದಿದ್ದು ಏನಾಗ್ತಾ ಇದೆ, ವಿ ಆಗ್ತಾ ಇದೆ. ಸೊ ಅದನ್ನ ಹಾಗಾದ್ರೆ ನೋಡ್ರಿ ವಿ ಇಂದ ನೋಡ್ರಿ ವಿ, ಓಕೆ, ವಿ ಡಬ್ಲ್ಯೂ ಎಕ್ಸ್ ವೈ. ಸೊ ಎಷ್ಟಾಗ್ತದೆ, WXY STUV WXY ಅಂತಂದ್ರೆ ಏನಾಯ್ತು, -3 ಆಯ್ತು. ಸೊ ದೆನ್ ಅದೇ ರೀತಿ ನೋಡ್ರಿ ನೆಕ್ಸ್ಟ್ ಏನ್ ಬರ್ಬೇಕು, ಸೊ 1 - 3 ಆದ್ರೆ ಇಲ್ಲಿ ನೆಕ್ಸ್ಟ್ ಏನ್ ಬರ್ಬೇಕು, 5 ಆಗ್ಬೇಕು. ಹಾಗಾದ್ರೆ ಇಲ್ಲಿ ಏನ್ ಬಂದಿದೆ, ಇ ಜೆ. ಸೊ ದಿಂದ ನೋಡ್ರಿ ಇ ಅಂತಾರ 5th, ಸೊ ನೋಡ್ರಿ ಇ ಅಂತಾರ 5, ಸೊ ಜೆ ಅಂತಾರ 10. ಸೊ ಈ ಎರಡರ ನಡುವೆ ಎಷ್ಟೈತಿ, 5ರ ಗ್ಯಾಪ್ ಐತಿ. ಹಾಗಾದ್ರೆ ಓ ಜೆ ದಿಂದ ಓ, ಸೊ ನೋಡ್ರಿ ಓ ಅಂತಾರೆ ಎಷ್ಟನೇದು, 15. ಓ ಅಂತಾರೆ ಎಷ್ಟನೇದು ಲೆಟರ್ ಬರ್ತದ, 15 ಲೆಟರ್. ಸೊ ದೆನ್ ಅಗೇನ್ 5 ಲೆಟರ್ಸ್ ಗ್ಯಾಪ್ ಐತಿ. ಸೊ ದೆನ್ ಓ ದಿಂದ 5 ಅಂತಾರ 15 + 5 ಏನಾದ್ರು 20. ಸೊ ಹಾಗಾದ್ರೆ ನಡಕ್ ಏನು ಬರ್ಬೇಕ್ರಿ, 20 ಬರ್ಬೇಕು. ಹೌದಾ, ಸೊ ದೆನ್ ಹಾಗಾದ್ರೆ ನೋಡ್ರಿ ನಡಕ್ 20 ಅಂದ್ರೆ ಟಿ ಅಂತಾರೆ ಎಲ್ಲೈತಿ, ಟಿ ನೋಡ್ರಿ ಟಿ ಇಲ್ಲೂ ಐತಿ, ಇಲ್ಲೂ ಐತಿ. ಸೊ ಹಾಗಾದ್ರೆ ನೋಡ್ರಿ ನೆಕ್ಸ್ಟ್ ಅಗೇನ್ ನಂಬರ್ಗಳು ನೋಡಿದ್ರೆ ನೋಡ್ರಿ N2 - 2 ಏನಾಗ್ತಾ ಇದೆ, 6. 6 - 2 ಏನಾಗ್ತದೆ, 4. 4 - 2 ಏನಾಗಬೇಕು, ಸೊ 4 - 2 ಏನಾಗಬೇಕು ನೋಡ್ರಿ 2. ಹಾಗಾದ್ರೆ ಟಿ ಏನಾಗಬೇಕು, 2 ಬರ್ಬೇಕು. ಸೊ ದೆನ್ ಹಾಗಾದ್ರೆ ನೋಡ್ರಿ 2 - ಏನಾಗ್ತದೆ, 2 - 2 0, ಇಲ್ಲಿ ಕರೆಕ್ಟ್ ಬಂದಿದೆ. ಹಾಗಾದ್ರೆ ಸೊ ಲಾಸ್ಟಿಗೆ 2 ಅಂತ ನೋಡ್ರಿ QT2. ಸೊ ಅರ್ಥ ಆಗಿದೆ ಅನ್ಕೊಳ್ತೀನಿ. ಸೊ ದೆನ್ ಸೊ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಅರ್ಥ ಆಗಿರ್ಬೇಕಲ್ಲ ನೋಡ್ರಿ. ಸೊ -2 ಇಲ್ಲಿ -2, ದೆನ್ ಇಲ್ಲಿ -2 ಮಾಡಿದ್ರೆ 2 ಬರ್ಬೇಕಾಗೈತಿ. ಸೊ 2 ಇರೋದು ಒಂದೇ ಯಾವ್ದಪ್ಪ ಅಂತಂದ್ರೆ ದ ಆಪ್ಷನ್ ಸಿ. ಓಕೆ, ಸೊ ಒಂದೇ ನಾವು ಇದ್ರ ಮೇಲೆ ಕೂಡ ಹೋಗ್ಬೋದು. ಓಕೆ, ಬಟ್ ಕಾಮನ್ ಇದ್ದಾಗ ಅಷ್ಟೇ ನಮ್ಗೆ ಪ್ರಾಬ್ಲಮ್ ಆಗ್ತದೆ. ರೈಟ್, ಓಕೆ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ ಏನಪ್ಪಾ ಅಂತಾರೆ, ನೋಡ್ರಿ ಇಲ್ಲಿ ಬಾರ್ಕ್ ಅನ್ನ ನೋಡ್ರಿ BARK. ಓಕೆ, ಸಾರಿ BARK. ಈ ಬಾರ್ಕ್ ಅನ್ನ ಯಾವ ರೀತಿ ಬರೆದಾರಪ್ಪ ಅಂತಾರೆ, 7897. ಸೊ 7897. ಹೌದಾ, ಸೊ ಹಾಗಾದ್ರೆ ಈ ವೀಪ್ ಅನ್ನುವಂತ ಶಬ್ದಕ್ಕೆ ಹೆಂಗ್ ಬರೀತೀರಿ ಅಂತ ಕ್ವಶನ್ ಐತಿ. ಹೌದಾ, ಈಗ ನೀವು ಜಸ್ಟ್ ನೋಡ್ಬೋದು ಇಲ್ಲಿ. ಸೊ ಈ ಬಾರ್ಕ್ ಅನ್ನುವಂಥದ್ದು ಏನಪ್ಪಾ ಅಂತ ನೋಡ್ರಿ, ಸೊ ಇಲ್ಲಿ ನಾವು ನೋಡ್ಬೋದು ಬಿ ರಿವರ್ಸ್ ಕೇಸ್ನ್ಯಾಗ, ಓಕೆ, ಆಲ್ಫಾಬೆಟಿಕಲಿ ಸೆಕೆಂಡ್ ಬರ್ತದ, ಬಟ್ ರಿವರ್ಸ್ ಕೇಸ್ನ್ಯಾಗ ನೋಡ್ಬೇಕಾದ್ರೆ ನೋಡ್ರಿ, ಸೊ ಇದು 26 ಆದ್ರೆ ಇದು 25. ಅಂದ್ರೆ ನಾವು ಇಲ್ಲಿ ಸಂಖ್ಯೆಗಳನ್ನ ನೋಡ್ರೆ ಗೊತ್ತಾಗ್ತದೆ. ಅಂದ್ರೆ ಅಪೋಸಿಟ್ ಬೇಕಂದ್ರೆ ಒಂದ್ ಲೈನ್ ಬಿಟ್ಟು ನೋಡ್ರಿ, ಇಲ್ಲಿಯೂ ಅಪೋಸಿಟ್ ಬೇಕಂದ್ರೆ ಒಂದ್ ಲೈನ್ ಬಿಟ್ಟು ನೋಡ್ರಿ. ಹೌದಾ, ಹಾಗಾದ್ರೆ ಬಿ ಎಷ್ಟನೇದಿದೆ, 25. ಹಾಗಾದ್ರೆ ಬಿ ಏನ್ ಮಾಡ್ತೀರಿ, 25. ಇದ 2 ಸಂಖ್ಯೆ ಅಂದ್ರೆ ನೋಡ್ರಿ ಡಿಜಿಟ್ ಕೂಡಿಸಿದಾಗ 7 ಬರ್ತಾ ಇದೆ. ಹೌದಾ, ಸೊ ಹಾಗಾದ್ರೆ ನೋಡ್ರಿ ಎ ಅಂತಾರೆ ಎಷ್ಟ, ಇದ 2 ಕೂಡಿಸಿದ್ರೆ 8 ಬಂತು. ಸೊ ಅಂದ್ರೆ ಆರ್ ನೋಡ್ರಿ, ಆರ್ ಎಷ್ಟನೇ ಸ್ಥಾನದಾಗದ, ನೋಡ್ರಿ ಆರ್ 9 ಸ್ಥಾನದಾಗಿದೆ. ಸೊ ನೋಡ್ರಿ ಒಂದ ಡಿಜಿಟ್ ಇರೋದ್ರಿಂದ ಡೈರೆಕ್ಟ್ ಆಗಿ ಇಟ್ಟಾರೆ. ಅದನ್ನ ಕೆ ನೋಡ್ರಿ, ಕೆ ಎಷ್ಟನೇ ಸ್ಥಾನದಾಗ ಬರ್ತದೆ ಅಪೋಸಿಟ್ ದೊಳಗ. ಸೊ ನೋಡ್ರಿ ಕೆ ಎಷ್ಟನೇ ಸ್ಥಾನದಾಗ ಬರ್ತದಪ್ಪ ಅಂತಾರ, ರೈಟ್, 16ನೇ ಸ್ಥಾನದಾಗ ಬರ್ತದ. ಸೊ ಅದಕ್ಕೆ ನಾವು 1 + 6 ಮಾಡಿ ಏನ್ ಮಾಡ್ಯಾರ, 7 ಅಂತಿದ್ದಾರೆ. ಹಾಗಾದ್ರೆ ಇಲ್ಲಿ ಕೂಡ ನಾವು ಏನ್ ಮಾಡ್ಬೇಕು, ಅಪೋಸಿಟ್ ಪ್ಲೇಸ್ ಗಳನ್ನ ತಗೋಬೇಕಾಗ್ತದೆ. ಸೊ ಹಾಗಾದ್ರೆ ನೋಡ್ರಿ ಡಬ್ಲ್ಯೂ, ಸೊ ಡಬ್ಲ್ಯೂ ಪೊಸಿಷನ್ ಏನ್ ಬರ್ತದ, ಸೊ 4 ಅಂತಂದ್ರೆ ಒಂದೇ ಡಿಜಿಟ್ ಇರೋದ್ರಿಂದ ಡೈರೆಕ್ಟ್ಲಿ 4 ಬಂತು. ಹಾಗಾದ್ರೆ 4 ದಲ್ಲಿ ಇರುವಂತದ್ದು ನೋಡ್ರಿ ಎಷ್ಟು ಇದಾವ, ನೋಡ್ರಿ ಆಪ್ಷನ್ ಎ, ಆಪ್ಷನ್ ಸಿ ಐತಿ. ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ ಇ ಅಂತ ನೋಡ್ರಿ ಅಪೋಸಿಟ್ ದೊಳಗೆ ಏನ್ ಬಂತು, 22 ಅಂತಂದ್ರೆ ಅಗೇನ್ 4. ಅಂದ್ರೆ 4 ಎಲ್ಲಿ ಐತಿ, ದ ಆಪ್ಷನ್ ಇಸ್ ಸಿ. ಬೇಕಂದ್ರೆ ನೀವ್ ಏನ್ ಮಾಡ್ಬೋದು, ಸೊ ಇಲ್ಲಿ ನೋಡ್ಬೋದು. ಸೊ ಯಾಕಂದ್ರೆ ಎ ಅಂತಾರ ಏನ್ ಬಂತು, 26, 2 6 ಕೂಡಿಸಿರ 8 ಬಂತು. ಸೊ ಪಿ ಅಂತಾರ ನೋಡ್ರಿ ಎಷ್ಟನೇ ಸ್ಥಾನದಾಗಿದೆ, 11ನೇ ಸ್ಥಾನದಾಗ ಬರ್ತದ. ಸೊ ಪಿ ಅಂತಂದ್ರೆ ಎಷ್ಟು ಬರ್ತದ, 2 ಬರ್ತದೆ. 1 ಕೂಡಿಸಿರ 2, 4 4 8 2 ಇಸ್ ದ ಆನ್ಸರ್. ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ ಏನಪ್ಪಾ ಅಂತಂದ್ರೆ, ಸೊ ಇಫ್ ದ March 27, 2011 ವಾಸ್ ಸಂಡೇ. ನೋಡ್ರಿ 27/3/2011. ಸೊ ಇದು ಸಂಡೇ ಅಂತಂದ್ರೆ, ಓಕೆ. ಸೊ ನೆಕ್ಸ್ಟ್ ನಮಗೆ ಏನ್ ಕೇಳ್ತಾ ಇದಾರೆ, ವಾಟ್ ವಾಸ್ ದ ಡೇ ಆನ್ March
27 ನೋಡ್ರಿ 27/3/2012 ಅಂತ ಕೇಳ್ತಾರೆ. ಓಕೆ, ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ, ಸೊ ಎಕ್ಸಾಕ್ಟ್ಲಿ ನೀವು ನೋಡಿದಾಗ ಸೇಮ್ ಡೇ ಸೇಮ್ ಮಂತ್, ಓಕೆ 2011 ಇರೋದೇನಾಗ್ತದೆ 2012. ಈಗ ಸಪೋಸ್ ನೋಡ್ರಿ ಒಂದ್ ವರ್ಷ ಏನಪ್ಪಾ ಅಂತಾರೆ 1/1/1991 ಸ್ಟಾರ್ಟ್ ಆಗೈತೆ ಅಂತ ತಿಳ್ಕೊಳ್ರಿ. ಓಕೆ, ಇದನ್ನ ಇನ್ ಕೇಸ್ ನಾವ್ ಏನ್ ಅನ್ಕೊಳ್ಳೋಣ ಮಂಡೇ. ಓಕೆ, ಇದನ್ನ ಚೆಕ್ ಮಾಡ್ಬೇಡ್ರಿ, ಇದು ಎಕ್ಸಾಕ್ಟ್ಲಿ ಗೊತ್ತಿಲ್ಲ, ನಾನ್ ಹಂಗೆ ತೋಳ್ತಾ ಇದ್ದೇನೆ, ರೈಟ್. ಸೊ ಹಾಗಾದ್ರೆ ನೋಡ್ರಿ ಇದೇ ರೀತಿ ನಾವ್ ಏನಪ್ಪಾ ಅಂದ್ರೆ ಯಾವಾಗ ಇಲ್ಲಿ 1 ತಾರೀಕು ಇದೆ, ಇಲ್ಲಿ 1 ತಾರೀಕು ತಗೊಂಡು, ಓಕೆ, ಅಥವಾ ನೋಡ್ರಿ ಇದು ಏನಾಗ್ತದೆ ಒಂದು ಸಾಮಾನ್ಯ ವರ್ಷ ಆಗ್ತದೆ. ಸಾಮಾನ್ಯ ವರ್ಷದೊಳಗೆ ಯಾವಾಗ್ಲೂ ಏನಪ್ಪಾ ಅಂತಂದ್ರೆ ಆ ವರ್ಷ ಕೊನೆಗೊಳ್ಳೋದು ಯಾವಾಗ 31/12/1991. ಹೌದಾ? ಹಾಗಾದ್ರೆ ನೋಡ್ರಿ ಯಾವಾಗಲೂ ಸಾಮಾನ್ಯ ವರ್ಷಗಳಲ್ಲಿ ಏನಾಗ್ತದೆ ಅಂದ್ರೆ ಯಾವ ವರ್ಷ ಆ ವರ್ಷ ಅಂದ್ರೆ ಸ್ಟಾರ್ಟ್ ಆಗಿರ್ತದೆ, ಯಾವ ದಿನ ಸ್ಟಾರ್ಟ್ ಆಗಿರ್ತದೆ ಅದೇ ದಿನ ಆ ವರ್ಷ ಕೊನೆಗೊಳ್ತೈತಿ, ರೈಟ್. 1/1/91 ಮಂಡೇ ಇದ್ರೆ 31/12/91 ಮಂಡೇನೇ ಇರ್ತದೆ. ಆದ್ರೆ ಇತರ ನೆಕ್ಸ್ಟ್ ಡೇ ಅಂತಾಗ ನೋಡ್ರಿ ಏನಾಗ್ತದೆ 1/1/1992 ಅಂದ್ರ ಇತರ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಡೇ ಬರ್ತೈತಿ ನೋಡ್ರಿ. ನೆಕ್ಸ್ಟ್ ಡೇ ಅಂತಂದ್ರೆ ಈ ದಿನ ಆಕೈತಿ ಟ್ಯೂಸ್ಡೇ. ಹಂಗಾದ್ರೆ ಏನಾತಪ್ಪ ಅಂತಾರ, ಸೊ ನೀವು ಇಲ್ಲಿ ಜಸ್ಟ್ ಅಬ್ಸರ್ವ್ ಮಾಡ್ರಿ. ಸೊ ಜಸ್ಟ್ ನೀವು ಅಬ್ಸರ್ವ್ ಏನಪ್ಪಾ ಅಂತಾರೆ, ಸೊ ಸೇಮ್ ಡೇ ಸೇಮ್ ಮಂತ್, ಬಟ್ ಏನಪ್ಪಾ ಅಂದ್ರೆ 1 ಇಯರ್ ನಾವು ಇಲ್ಲಿ ಪ್ಲಸ್ ಮಾಡಿದಾಗ ಅದು ಇನ್ ಕೇಸ್ ಆಫ್ ಅ ನಾರ್ಮಲ್ ಇಯರ್. ಓಕೆ, ಸೊ ಇಲ್ಲಿ ಏನಾಕೈತಿ ಡೇ ಒಳಗೂ ಕೂಡ +1 ಆಗ್ತದೆ. ಓಕೆ, ಸೊ ಅದೇ ರೀತಿ ಬಟ್ ಇಲ್ಲಿ ಏನಾಗೈತಿ 2011ರಿಂದ 2012 ಹೌದಲ್ಲ. ಸೊ ಇಲ್ಲಿ ಏನಾಗ್ಯದಪ್ಪ ಅಂತಂದ್ರೆ ಈ 2012 ಏನಾಗ್ತದ ಅಂತಂದ್ರೆ ಇಟ್ ಈಸ್ ಕಾಲ್ಡ್ ಆಸ್ ಅ ಲೀಪ್ ಇಯರ್. ಇಲ್ಲಿ ಫೆಬ್ರವರಿ ಒಳಗೆ ಎಲ್ಲಿಯೂ 29 ಬರಂಗಿಲ್ಲ, ಇರೋವೆಲ್ಲ 28. ಬಟ್ ಇಲ್ಲಿ 2012 ಇಸ್ವಿದೊಳಗೆ ಏನ್ ಬರ್ತೈತಿ 29 ದಿನ ಬರ್ತಾವ. ಹಾಗಾಗಿ ಇಲ್ಲಿ ನೋಡ್ರಿ ಸೇಮ್ ಡೇ ಇದೆ, ಹೌದಾ, ಸೇಮ್ ಮಂತ್ ಇದೆ, ಬಟ್ ಇಯರ್ ಏನಾಗ್ತದೆ +1 ಆಗ್ತೈತಿ. ಸೊ ಅದಕ್ಕೆ ನಾವ್ ಏನ್ ಮಾಡ್ಬೇಕು, ಇಲ್ಲಿ 1 ಪ್ಲಸ್ ಎದಕ್ಕಪ್ಪ ಅಂತಾರ ನಾರ್ಮಲ್ಗೆ. ಸೊ ದೆನ್ 1 ಪ್ಲಸ್ ಯಾಕಪ್ಪ ಅಂತಂದ್ರ ಲೀಪ್ ಇಯರ್ಗೆ. ಅದ್ರ ಇಲ್ಲಿ ಏನಾಗೈತೆ ಲೀಪ್ ಇಯರ್ ಇರೋದ್ರಿಂದ ಅಂದ್ರೆ ನೋಡ್ರಿ 2012 ಫೆಬ್ರವರಿ ತಿಂಗಳೆಲ್ಲ ದಾಟಿ ಬಂದಿರ್ತವೆ ಅಂತಂದ್ರ ಫೆಬ್ರವರಿ ಒಳಗೆ 29 ದಿನ ಇರ್ತವ. ಸೊ ಹಂಗಾಗಿ ಇಲ್ಲಿ ಏನಾಕೈತಿ +2 ಡೇಸ್ ಆಗ್ತದ. ಸೊ ಸಂಡೇ +2 ಡೇಸ್ ಇಸ್ ನಥಿಂಗ್ ಬಟ್ ಟ್ಯೂಸ್ಡೇ. ಸೊ ದ ಆನ್ಸರ್ ಇಸ್ ಟ್ಯೂಸ್ಡೇ ಅಂದ್ರ ಮಂಗಳವಾರ. ಓಕೆ, ಸೊ ಈ ಕ್ಯಾಲೆಂಡರ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಒಂದು ಬಹಳ ಚಲೋ ಕಾನ್ಸೆಪ್ಟ್ ಐತಿ, ಬಟ್ ಇದನ್ನ ತಿಳ್ಕೊಬೇಕಿತ್ತಾರ ಓಕೆ ಇದ್ರಾಗೂ ಈಗ ನಿಮ್ಗೆ ತಿಳಿದಿರ್ಬೇಕು. ಓಕೆ, ಸೊ ಬಟ್ ಸ್ಟಿಲ್ ನಿಮ್ಗೆ ತಿಳಿಬೇಕಪ್ಪ ಅಂತಂದ್ರೆ ಸೊ ಏನೋ ಒಂದು ಕಾನ್ಸೆಪ್ಟ್ ಅನ್ನ ಇದ್ರ ಬಗ್ಗೆ ನಾನು ವಿಡಿಯೋ ಮಾಡಿ ಕೂಡ ಹಾಕ್ತೀನಿ ನಂತರ ದಿನಗಳಲ್ಲಿ. ಓಕೆ, ಸೊ ನೀವು ನೋಡ್ಬೋದು. ಓಕೆ, ಸೊ ದೆನ್ ಹಾಗಿದ್ರೆ ನೋಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂದ್ರೆ ನೋಡ್ರಿ ಇಲ್ಲಿ ಏನಾಗ್ತಾ ಇದೆ, ಡಿ ಗೆ 3 ಅಂತ ಕೊಡ್ತಾ ಇದಾರೆ, ದೆನ್ ಎ ಗೆ 1 ಅಂತ ಕೊಡ್ತಾ ಇದಾರೆ, ದೆನ್ ಫನ್ ಏನಾಗ್ತಾ ಇದೆ 39 ಅಂತ ಕೊಟ್ರ. ಸೊ ಪ್ರೆಸಿಡೆಂಟ್ ಗೆ ಏನಂತ ಕೇಳ್ತಾ ಇದಾರೆ, ಹೌದಲ್ಲ. ಸೊ ಹಾಗಾದ್ರೆ ಪ್ರೆಸಿಡೆಂಟ್ ಏನಂತ ನೋಡ್ರಿ ಡಿ ಯಾಕೆ 3 ಬಂತು ಬಟ್ ಎ ಯಾಕೆ 1 ಬಂತು. ಸೊ ಇಲ್ಲಿ ನಾವು ಜಸ್ಟ್ ಅಬ್ಸರ್ವ್ ಮಾಡಿದ್ರೆ ಡಿ ಏನಪ್ಪಾ ಅಂತಂದ್ರೆ ಕಾನ್ಸೋನೆಂಟ್ ಆಗತ್ತೆ, ಹೌದಲ್ಲ. ಸೊ ದೆನ್ ಎ ಏನಪ್ಪಾ ಅಂತಂದ್ರ ಏನೈತಿ ಓವೆಲ್ ಆಕೈತಿ, ಹೌದಲ್ಲ. ಸೊ ಓವೆಲ್ ಅದ ನೋಡಿ. ಹಂಗಾದ್ರೆ ಓವೆಲ್ದೊಳಗೆ ಆಸ್ ಇಟ್ ಈಸ್ ಅದ್ರದ ವ್ಯಾಲ್ಯೂ ಎಷ್ಟೈತಿ ಅದನ್ನೇ ಇಟ್ಟಾರ, ಬಟ್ ಕಾನ್ಸೋನೆಂಟ್ ದಾಗ ಏನ್ ಮಾಡಕತ್ತಾರ -1 ಮಾಡ್ತಾರ ಅಂತ. ಹಾಗಾದ್ರೆ ಫನ್ಗೂ ಹಂಗೆ ಮಾಡಿದ್ರೆ ಬರ್ತೈತೆ ನೋಡಿ. ಓಕೆ, ಸೊ ನೋಡ್ರಿ ಎಫ್. ಓಕೆ, ನೋಡ್ರಿ ಏನಪ್ಪಾ ಅಂತಾರ ನೋಡ್ರಿ ಎಫ್ ಅಂತಂದ್ರ ಕಾನ್ಸೋನೆಂಟ್. ಸೊ ಎಫ್ ಎಷ್ಟನೇ ಲೆಟರ್, ಓಕೆ ಎಫ್ ಎಷ್ಟನೇ ಲೆಟರ್ DEF ಅಂತಾರ 6ನೇ ಲೆಟರ್ ಐತಿ. ಹಾಗಾದ್ರೆ ನಾವು ಇಲ್ಲಿ 5 ತಗೋಬೇಕಾಗೈತಿ, 1 ಮೈನಸ್ ಮಾಡಿ ತಗೋಬೇಕಲ್ಲ, ರೈಟ್. ಸೊ ಹಾಗಾದ್ರೆ ಯು ನೋಡ್ರಿ ಯು ಎಷ್ಟನೇ ಲೆಟರ್, ಸೊ 21 ಲೆಟರ್, ರೈಟ್. ಸೊ 21st ಲೆಟರ್. ಸೊ ದೆನ್ ಎನ್ ನೋಡ್ರಿ, ಯಾಕಂದ್ರೆ ಯು ನಾವು 21st ಯಾಕೆ ತಗೊಂಡ್ರಿ, ಯು ಇಸ್ ಓವೆಲ್, ಹೌದಲ್ಲ. ಎನ್ ನೋಡ್ರಿ ಎನ್ ಏನೈತಿ, ಸೊ ಓವೆಲ್ ಅಲ್ಲ ಕಾನ್ಸೋನೆಂಟ್. ಹಾಗಾದ್ರೆ ಎನ್ 14ನೇದಾದ್ರೆ ಈಗ ಎಷ್ಟು ಹೋಗ್ಬೇಕು 13. ಹಾಗಾದ್ರೆ 20 5 1 21 ಏನೈತಿ 26 26 29 39 ಕರೆಕ್ಟ್ ಇದೆ ನೋಡ್ರಿ, ಹೌದಾ. ಸೊ ಹಾಗಾದ್ರೆ ಈ ಪ್ರೆಸಿಡೆಂಟ್ ಗೆ ಏನ್ ಮಾಡ್ಬೇಕು ನೋಡ್ರಿ. ಸೊ ಪ್ರೆಸಿಡೆಂಟ್ ಅಂದ್ರೆ ಏನ್ ಮಾಡ್ತೀರಿ, ರೈಟ್. ಸೊ ಈ ಪ್ರೆಸಿಡೆಂಟ್ ಕರೆಕ್ಟಾ, ಓಕೆ. ಸೊ ಈ ಪ್ರೆಸಿಡೆಂಟ್ ಗೆ ಎಷ್ಟು ಬರ್ತೈತಿ. ಸೊ ದೆನ್ ಆಗ ನೋಡ್ರಿ ಪಿ ಅಂತಂದ್ರೆ ಏನ್ ಬಂತು, ಸೊ ಇಟ್ ಈಸ್ ಅ ಕಾನ್ಸೋನೆಂಟ್, ಹೌದಾ. ಸೊ ಇದು ಕಾನ್ಸೋನೆಂಟ್ ಇರೋದ್ರಿಂದ ಸೊ ನೋಡ್ರಿ ಪಿ ಅಂದ್ರೆ 16 ಲೆಟರ್. ಸೊ ಇಲ್ಲಿ ನೀವ್ ಎಷ್ಟು ತಗೋಬೇಕು 15. ಆರ್ ಅಂತಂದ್ರೆ ಕಾನ್ಸೋನೆಂಟ್ 18 ಬರ್ತೈತಿ, ಬಟ್ ಇಲ್ಲಿ ನೀವೇನ್ ತಗೋತೀರಿ 17. ಇ ಅಂತಾರೆ ಎಷ್ಟು 5. ಎಸ್ ಅಂತಾರೆ ಎಷ್ಟಪ್ಪ ಅಂದ್ರೆ 19 ಐತಿ, ಬಟ್ ಇಲ್ಲಿ 18 ತಗೋಬೇಕು. ಐ ಅಂತಾರ ಓವೆಲ್ ಬರ್ತೈತಿ. ಸೊ ದೆನ್ ಹಾಗಾದ್ರೆ ಐ ಎಷ್ಟನೇ ಲೆಟರ್ ಅಪ್ಪ ಅಂತಂದ್ರೆ 9ನೇ ಲೆಟರ್. ಸೊ ದೆನ್ ಡಿ ನೋಡ್ರಿ ಕಾನ್ಸೋನೆಂಟ್ 3 ತಗೊಂಡ್ರಿ, ಇ 5. ಸೊ ದೆನ್ ಎನ್ 14 ಅಂದ್ರ 13. ಸೊ ನೋಡ್ರಿ ಟಿ ಅಂತಾರ 20 ಬರ್ತದ, ಬಟ್ ಆಕ್ಚುಯಲ್ 1 ಮೈನಸ್ ಮಾಡ್ರ 19 ಐತಿ. ಹಾಗಾದ್ರೆ ನೋಡ್ರಿ ಎಷ್ಟಾಗ್ತದೆ 9 3
12 12 17 17 ಒಂದು 20 29 29 ಒಂದು 8 37 37 5 42 42 49 ಒಂದು 54. ಓಕೆ, ಸೊ 5 ಕ್ಯಾರಿ 4 ಬಂತು. ಓಕೆ, ದೆನ್ ಹಾಗಾದ್ರೆ 5 6 7 8 9 10. ಸೊ ದ ಆನ್ಸರ್ ಏನಾಗಬೇಕಪ್ಪ ಅಂತಾರೆ 104. ಸೊ ದ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಏನಾದರೂ ಇನ್ ಕೇಸ್ ಅರ್ಥ ಆಗಿಲ್ಲ ಅಂತಾರೆ ಸೊ ಮತ್ತೊಮ್ಮೆ ನೋಡ್ಬೋದು ನೀವು. ಓಕೆ, ಸೊ ದೆನ್ ದ ನೆಕ್ಸ್ಟ್ ಎಸ್. ಸೊ ಇಲ್ಲಿ ಬಂದ್ಬಿಟ್ಟು ನೋಡ್ರಿ ಏನಪ್ಪಾ ಅಂತಾರೆ, ಇದು ನನ್ನ ಪರ್ಸನಲ್ ಯೂಟ್ಯೂಬ್ ಚಾನಲ್. ಓಕೆ, ಏನಂತಾರೆ ಶ್ರೀಶೈಲ್ ರೀಸನಿಂಗ್ ನೋಡ್ರಿ, SHRISHAIL. ಓಕೆ, SHRISHAIL ಅಪೋಸ್ಟ್ರಫಿ S ರೀಸನಿಂಗ್. ಓಕೆ, ಈ ಚಾನಲ್ ಅಲ್ಲಿ ಕೂಡ ನಾ ಏನಪ್ಪಾ ಅಂತಾರೆ ಈ CHSL ಗೆ ಸಂಬಂಧಪಟ್ಟಂತ ಸೊ ಕೆಲವೊಂದು ಶಿಫ್ಟ್ ಗಳಿಗೆ ಸಂಬಂಧಪಟ್ಟ ಅಂದ್ರೆ ನೋಡ್ರಿ, ಇದು ಏನಪ್ಪಾ ಅಂತಾರೆ ನಿಮ್ಗ ಈ ಶಿಫ್ಟ್ ಏನಿದೆ ಸೊ ಫಸ್ಟ್ ಶಿಫ್ಟ್ ಇದೆ, ಬಟ್ ಸೆಕೆಂಡ್ ಶಿಫ್ಟ್ ಗೆ ಸಂಬಂಧಪಟ್ಟಂಗ ನಾ ಏನಪ್ಪಾ ಅಂತಾರ ಒಂದು ವಿಡಿಯೋ ಆಗ್ಲಿ ಅಥವಾ ಅದಕ್ಕಿಂತ ಮುಂಚೆ ಸಾಕಷ್ಟು ವಿಡಿಯೋಗಳು ನಾವು ಅದರಲ್ಲಿ ಕೂಡ ನಾನು ಅಪ್ಲೋಡ್ ಮಾಡಿದ್ದೀನಿ. ಸೊ ಅದನ್ನು ಕೂಡ ನೀವೇನ್ ಮಾಡ್ಬೇಕಪ್ಪ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡ್ರಿ, ಸೊ ಲೈಕ್ ಮಾಡ್ರಿ. ಸೊ ಅದರಲ್ಲೂ ಕೂಡ ನಾನು ಸಾಕಷ್ಟು ರೀಸನಿಂಗ್ ಕ್ಲಾಸ್ಗಳನ್ನ ಮಾಡೋನಿದ್ದೀನಿ ನೆಕ್ಸ್ಟ್, ರೈಟ್. ಸೊ ಸಬ್ಸ್ಕ್ರೈಬ್ ಮಾಡ್ರಿ, ಯಾಕಂದ್ರೆ ಅದರಲ್ಲಿ ನಾನು ಆಲ್ಮೋಸ್ಟ್ ಚಾಪ್ಟರ್ ವೈಸ್ ನಾನು ಕ್ಲಾಸಸ್ ಮಾಡ್ಬೇಕಂತ ಡಿಸೈಡ್ ಮಾಡೀನಿ. ಸೊ ಅದಕ್ಕಾಗಿ ಸೊ ಜಸ್ಟ್ ಸಬ್ಸ್ಕ್ರೈಬ್ ಅಂಡ್ ಶೇರ್ ಇಟ್. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಇಲ್ಲಿ ಒಂದು ಏನಪ್ಪಾ ಅಂತಂದ್ರೆ ಇದು ಒಂದು ಬಾರ್ಡ್ಮಾಸ್ಗೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆ ಇದೆ. ಸಮೀಕರಣ ಕೊಟ್ಟಾರ, ಆ ಸಮೀಕರಣ ಪ್ರಕಾರ ಏನಪ್ಪಾ ಅಂದ್ರೆ ಇಲ್ಲಿ ಅರ್ಥನೂ ಕೊಟ್ಟಾರೆ. ಹಾಗಾದ್ರೆ ಇಲ್ಲಿ 16ಕ್ಕೆ 16 ಬತ್ತು. ದೆನ್ ಡಿವಿಷನ್ ಅಂತಂದ್ರೆ ಏನ್ ಹೇಳ್ಯಾರ ನೋಡ್ರಿ, ಡಿವಿಷನ್ಗೆ ಸೊ ದೆನ್ ಡಿವಿಷನ್ ಇದೆ. ಓಕೆ, ಡಿವಿಷನ್ ಮೀನ್ಸ್ ಏನಪ್ಪಾ ಅಂತಾರೆ ಪ್ಲಸ್ ಅಂತ ಹೇಳ್ತಾರೆ, ಹೌದಾ. ಸೊ ದೆನ್ ಮೈನಸ್ ಅಂತಂದ್ರೆ ಏನಾಗ್ತದ್ರೆ ನೋಡ್ರಿ, ಮೈನಸ್ ಇಸ್ ನಥಿಂಗ್ ಬಟ್ ಏನಿದೆ ಡಿವಿಷನ್, ಮೈನಸ್ ಇದ್ದಿದ್ದು ಏನಾಗ್ತದೆ ಡಿವಿಷನ್ ಆಗ್ತದೆ. ಸೊ ದೆನ್ ಇಂಟು ಮಲ್ಟಿಪ್ಲಿಕೇಶನ್ ಇದ್ದಿದ್ದ -2 ಆದ್ರೆ ದೆನ್ ಪ್ಲಸ್ ಇದ್ದಿದ್ದು ಏನಾಗಿತ್ತು ನೋಡ್ರಿ ಮಲ್ಟಿಪ್ಲಿಕೇಶನ್ ಆಗಿತ್ತು, ಅದ ಮಲ್ಟಿಪ್ಲಿಕೇಶನ್. ಸೊ ಇಲ್ಲಿ ಏನ್ ಬರ್ಬೇಕು 1 ಬಂತು. ಹಾಗಾದ್ರೆ ಬಾರ್ಡ್ಮಾಸ್ ರೂಲ್ ಪ್ರಕಾರ ಫಸ್ಟ್ ಏನ್ ಮಾಡ್ತೀವಿ, ಸೊ ಏನ್ ಮಾಡ್ತೀವಿ ಡಿವಿಷನ್. ಇಲ್ಲಿ ನಡಕ್ ಮೈನಸ್ ಅಂದ್ರೆ ನಾವು 2 ಎಟ್ ಎ ಟೈಮ್ ಮಾಡ್ಬೋದು. ಸೊ ದೆನ್ ಹಾಗಾದ್ರೆ ನೋಡ್ರಿ 16 ಪ್ಲಸ್ 32 4 4 8 32 ಆದ್ರೆ ನೋಡ್ರಿ 8 ಬಂತು. ದೆನ್ -2 ಅಂದ್ರೆ ಎಷ್ಟಪ್ಪ ಅಂದ್ರೆ 2. ಹಾಗಾದ್ರೆ 16 8 ಎಷ್ಟು 24 -2 ಎಷ್ಟು ಬರ್ತೈತಪ್ಪ ಅಂದ್ರೆ ಸೊ ಆನ್ಸರ್ ಇಸ್ 22. ಸೊ ದ ಆಪ್ಷನ್ ಡಿ ಇಸ್ ದ ಆನ್ಸರ್. ಓಕೆ, ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ದಾಗ ನಾವು ನೋಡ್ಬೋದು ಏನಪ್ಪಾ ಅಂತಾರೆ, ಸೊ ಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ದ ಸೀಕ್ವೆನ್ಸ್ ಇನ್ ದ ವಿಚ್ ದೇ ಆಕರ್ ಇನ್ ದ ರಿವರ್ಸ್ ಡಿಕ್ಷನರಿ ಅಂತ ಹೇಳ್ತಾರೆ. ರಿವರ್ಸ್ ದಾಗ ಬರೋ ಹಾಗೆ ಯಾವ ರೀತಿ ಬರ್ತದೆ ರಿವರ್ಸ್ ನಾಗ ಅಂತ ನೋಡ್ರಿ. ಸೊ ಹೆಂಗ್ ABCD ಮಾಡ್ತೀವಿ ಹಂಗ ನಾವು ಲಾಸ್ಟ್ ಜಡ್ ದಿಂದ ಮಾಡ್ತೀವಿ. ಬಟ್ ಇಲ್ಲಿ ನಾವು ನೋಡಿದಾಗ ನೋಡ್ರಿ ಈ D ಎಲ್ಲ ಕಾಮನ್ ಆಗಿದಾವ, ಹೌದಾ. ಸೊ ಡಿ ಕಾಮನ್ ಇರೋದ್ರಿಂದ ನಾವು 2ನೇ ಲೆಟರ್ ತಗೋತೀವಿ. ಬಟ್ 2ನೇ ಲೆಟರ್ದಾಗ ನೋಡ್ರಿ ಏನಪ್ಪಾ ಅಂದ್ರೆ A 4 ಕಡೆ ಬಂದೈತಿ, ಹೌದಾ. ಸೊ ಹಾಗಾದ್ರೆ ನೋಡ್ರಿ ಸೊ DA 4 ಕಡೆ ಬಂದದ. ನಾವು 2ನೇ ಲೆಟರ್ ಮಾಡಿದಾಗ DA ಬಂತು. ದೆನ್ ಲಾಸ್ಟ್ ಏನೈತಿಪ್ಪ ಅಂತಂದ್ರ DO ಬರ್ತೈತಿ, ಹೌದಾ. ಸೊ ಹಾಗಾದ್ರೆ ನೋಡ್ರಿ ಇದು ಒಂದೇ ಒಂದು ಶಬ್ದ, ಒಂದೇ ಒಂದು ಲೆಟರ್ ಏನಪ್ಪಾ ಅಂದ್ರೆ ಓದಿಂದ ಅಂತಂದ್ರೆ ಇದು ಎಷ್ಟನೇ ಶಬ್ದ ಐತಿ 4ನೇ ಶಬ್ದ ಐತಿ, ಹೌದಲ್ಲ. ಈ 4ನೇ ಶಬ್ದದಿಂದ ಎಲ್ಲಿ ಸ್ಟಾರ್ಟ್ ಆಗತ್ತಾವ ಅಂತ ನಾವು ನೋಡಿದ್ರೆ ನೋಡ್ರಿ ಒಂದೇ ಒಂದು ಆಪ್ಷನ್ ಇರೋದಿಲ್ಲ, ರೈಟ್. ಸೊ ಹಾಗಾದ್ರೆ ಡೆಫಿನೆಟ್ಲಿ ಇದೇ ಕರೆಕ್ಟ್ ಆನ್ಸರ್ ಆಗ್ತದೆ, ಹೌದಾ. ಯಾಕಂದ್ರೆ ನಾವು ರಿವರ್ಸ್ಲಿ ಹೋಗ್ಬೇಕಾದ್ರೆ ಏನಾಕೈತಿ ಫಸ್ಟ್ ಯಾವ್ದು ಬರ್ತೀವಿ 4. ಸೊ ಇಲ್ಲಿ 4 ಅಂಡರ್ಸ್ಟುಡ್. ಐ ಥಿಂಕ್ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಸೊ ದೆನ್ ದ ಆಪ್ಷನ್ ಇಸ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ದೆನ್ ದ ನೆಕ್ಸ್ಟ್ ನಾವು ಓಕೆ. ಸೊ ಇಲ್ಲಿ ನೋಡ್ರಿ ಏನಪ್ಪಾ ಅಂತಾರೆ ಸಿಂಪಲ್ ಆದಂತ ಒಂದು ಏನಪ್ಪಾ ಅಂತಾರೆ ಒಂದು ನಂಬರ್ ಸೀರೀಸ್ ಇದೆ. ಓಕೆ, ಸೊ ಯಾವ ರೀತಿ ಬರ್ತಾ ಇದೆ ಸೊ ನೀವು ನೋಡ್ಬೋದು, ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಏನಿಲ್ಲ. ಸೊ 1 + 7 ಎಷ್ಟಪ್ಪಾ ಅಂತಂದ್ರೆ 8 ಬಂತು. ಸೊ ದೆನ್ 7 + 8 ಎಷ್ಟಪ್ಪಾ ಅಂತಂದ್ರೆ 15 ಬರ್ಬೇಕು, ಹೌದಲ್ರಿ. ಸೊ ದೆನ್ 8 + 15 ನೋಡ್ರಿ ಅಂದ್ರೆ ಈ 15 ಬಂದಾಗ 8 15 ಕೂಡಿಸಿದಾಗ 23 23 15 ಕೂಡಿಸಿದಾಗ 38. ಸೊ ದೆನ್ ಹಾಗಾದ್ರೆ 38 + 23 ಕೂಡಿಸಿದಾಗ 60. ಸೊ ಹಾಗಾದ್ರೆ ನಮ್ದು ಆಪ್ಷನ್ ಏನ್ ಬರ್ತದೆ ಸೊ 15. ದ ಆಪ್ಷನ್ ಈಸ್ ಎ ಇಸ್ ದ ರೈಟ್ ಆನ್ಸರ್. ಸೊ ನೋಡ್ರಿ ಇಂಥ ಸಿಂಪಲ್ ಕ್ವಶನ್ ಬರ್ತಾ ಇದಾವ. ಸೊ ಎಲ್ಲರೂ ನೋಡ್ರಿ, ಸೊ ಕೇರ್ಫುಲ್ ಆಗಿ ಮಾಡ್ರಿ. ಸೊ ಈ ರೀತಿಯಾದಂಥ ಕ್ವಶನ್ ನಿಮ್ಗೆ ಸೀರೀಸ್ ಮೇಲೆ ಬರ್ತಾ ಇದಾವೆ. ಸೊ ಬ್ಲಡ್ ರಿಲೇಷನ್ಸ್ ಮೇಲೆ ಬರ್ತಾ ಇದಾವೆ. ಸೊ ಅದರೊಳಗೂ ಏನಪ್ಪಾ ಬಾರ್ಡ್ಮಾಸ್ ಮೇಲೆ ಬರ್ತಾ ಇದಾವೆ, ರೈಟ್. ಸೊ ಎಲ್ಲ ಈಸಿ ಇರುವಂತ ಕ್ವಶನ್ಸ್ ಬರ್ತಾ ಇದಾವೆ. ಸೊ ಸಿಂಪಲ್ ಆಗಿರ್ತಾವ, ಬರೀ ಜಸ್ಟ್ ಸ್ವಲ್ಪ ಟ್ರಿಕ್ ಅನ್ನ ನೋಡ್ಕೊಂಡು ನೀವು ಮಾಡಿದ್ರೆ ಈಸಿಯಾಗಿ ಮಾಡ್ಬೋದು. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಪ್ಪಾ ಅಂತಾರೆ ಫ್ಲವರ್ಸ್ ಈಸ್ ರಿಲೇಟೆಡ್ ಟು ಬುಕೆಟ್. ಹಾಗಾದ್ರೆ ನೋಡ್ರಿ ಫ್ಲವರ್ಸ್ ಏನಂತೀರಿ ಬುಕೆಟ್ ಅಂತಂದ್ರೆ ಇನ್ ದ ಸೇಮ್ ವೇ ಕ್ಯಾಟಲ್ ಈಸ್ ರಿಲೇಟೆಡ್ ಟು ಅಂತ ಹೇಳ್ತಾರೆ. ಕ್ಯಾಟಲ್ ಅಂತಂದ್ರೆ ಏನು ದನ, ಹೌದಾ. ಸೊ ಕ್ಯಾಟಲ್ ಅಂದ್ರೆ ಏನ್ರಿ ದನ. ಸೊ ಹಾಗಾದ್ರೆ ಹೂಗಳ ಒಂದು
ಗುಂಪಿಗೆ ಅಥವಾ ಹೂಗಳನ್ನ ನಾವು ಒಂದು ರೌಂಡ್ ಮಾಡಿದಾಗ ಅದು ಬುಕ್ಕೆ ಆಗ್ತದೆ, ಅದ ಹೂಗುಚ್ಚು ಅಥವಾ ಪುಷ್ಪಗುಚ್ಛ ಅಂತ ಹೇಳ್ತೀವಿ. ಹೌದಲ್ಲ, ಎಲ್ಲಾನು ಕೂಡಿಸಿ ಪುಷ್ಪಗುಚ್ಛ ಆದ್ರೆ ದನಗಳು ಎಲ್ಲ ಕೂಡಿದಾಗ ಏನಾಗ್ತೈತಪ್ಪ ಅಂದ್ರೆ ದನಗಳು ಹಿಂಡ್ ಅಂತೀವಿ ನಾವು. ಹೌದಲ್ಲ, ಸೊ ದನಗಳ ಹಿಂಡು. ಸೊ ಅದಕ್ಕೆ ಇಂಗ್ಲಿಷ್ನಾಗ ಏನಂತೀವ್ರಿ, ಹರ್ಡ್ ಅಂತೀವಿ. ಸೊ ದನ್ ಕನ್ನಡದೊಳಗ ಹಿಂಡು ಅಂತಿರ್ತೀವಿ. ಓಕೆ, ದನಗಳ ಹಿಂಡು ಬಂದು ನೋಡಂತಿರ್ತೀವಿ ನೋಡ್ ನಾವು. ಹೌದಲ್ಲ, ಸೊ ಹಂಗ. ಓಕೆ, ಸೊ ದೆನ್ ಹಾಗಾದ್ರೆ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಇದು ಸೊ ನೋಡ್ರಿ ಇಲ್ಲೇನಿದೆ ಏನಂತ ಹೇಳ್ತಾರೆ. ಸೊ ಇನ್ ದ ಕ್ಯೂಬ್ ಫಾರ್ಮ್ಡ್. ಓಕೆ, ಸೊ ನೋಡ್ರಿ, ಸೊ ಕ್ಯೂಬ್ ಇಸ್ ಫಾರ್ಮ್ಡ್ ಬೈ ಫೋಲ್ಡಿಂಗ್ ದ ಗಿವನ್ ಶೀಟ್. ಅದನ್ನ ನೋಡ್ರಿ, ಇದನ್ನ ನಾವು ಮಾಡಿದಾಗ ಸೊ ಯಾವ್ದಕ್ಕೆ ಯಾವ್ದು ಅಪೋಸಿಟ್ ಆಗ್ತದೆ ಅಂದ್ರೆ ಇಲ್ಲಿ ನಮ್ಗೆ ಕೇಳ್ತಾ ಇರೋದು ಆಕ್ಚುಲಿ ಏನಪ್ಪಾ ಅಂದ್ರೆ ಎರಡಕ್ಕೆ ಅಪೋಸಿಟ್ ಆಗಿ ಬರುವಂತದ್ದು ಯಾವ್ದು ಅಂತ ಕೇಳ್ತಾರೆ. ಹಾಗಾದ್ರೆ ಇಲ್ಲಿ ಏನಾಗ್ತಾ ಇದೆ ನೋಡ್ರಿ, ಈ ರೀತಿ ನಾವು ಮಾಡಿಸಿದಾಗ 5ಕ್ಕೆ ಅಪೋಸಿಟ್ ಏನಾಗ್ತತಿ, 1 ಆದ್ರೆ ದೆನ್ 4ಕ್ಕೆ ಅಪೋಸಿಟ್ ಏನಾಗ್ತದ, 2 ಆಗ್ತದೆ. ಸೊ ಅದೇ ರೀತಿ ನೋಡ್ರಿ 6ಕ್ಕೆ ಅಪೋಸಿಟ್ ಏನಾಕೈತಿ, 3 ಆಕೈತಿ. ಸೊ ಹಾಗಾದ್ರೆ ಇಲ್ಲಿ ಕೇಳ್ತಾ ಇರೋದೇನಪ್ಪಾ ಅಂದ್ರೆ 2ರ ಅಪೋಸಿಟ್ ಅಂತ ಇರ್ತಂದ್ರೆ, ಹಾಗಾದ್ರೆ 2ರ ಅಪೋಸಿಟ್ ಏನ್ ಬರ್ತದ, 4. ಸೊ ದ ಆಪ್ಷನ್ ಇಸ್ ಬಿ, ರೈಟ್. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ನೋಡ್ರಿ, ಇಲ್ಲಿ ಏನಪ್ಪಾ ಅಂತಾರೆ ಸ್ಟಾರ್, ಪ್ಲಾನೆಟ್ಸ್, ಯೂನಿವರ್ಸ್. ಓಕೆ, ಈಗ ನೋಡ್ರಿ ಎಲ್ಲ ಇರೋದು ಯೂನಿವರ್ಸ್ನಾಗೆ, ಹೌದಾ. ಹಾಗಾದ್ರೆ ಯೂನಿವರ್ಸ್ ಏನಾಗಬೇಕು, ಹೊರಗಡೆ ಬರಬೇಕು. ಸೊ ಅದ್ರಾಗ ನೋಡ್ರಿ ಸ್ಟಾರು, ಪ್ಲಾನೆಟ್ಸ್ ಅಂತ, ಹಾಗಾದ್ರೆ ಗ್ರಹಗಳು ಮತ್ತು ನಕ್ಷತ್ರಗಳು. ಸೊ ಹಾಗಾದ್ರೆ ಗ್ರಹಗಳ ಬೇರೆ, ನಕ್ಷತ್ರಗಳ ಬೇರೆ, ಬಟ್ ಇವೆರಡು ಏನದ ಬ್ರಹ್ಮಾಂಡದಾಗ ಅದಾವ. ಹೌದಲ್ಲ, ಸೊ ಹಾಗಾದ್ರೆ ಆಪ್ಷನ್ ನೋಡ್ರಿ, ಇದು ರಾಂಗ್, ಇದು ರಾಂಗ್, ಇದು ರಾಂಗ್. ಸೊ ದ ಆಪ್ಷನ್ ಇಸ್ ಎ, ರೈಟ್. ದ ಆಪ್ಷನ್ ಇಸ್ ಎ. ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿರ್ಬೋದು. ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಸರಣಿಗೆ ಸಂಬಂಧಪಟ್ಟಂತ. ಸರಣಿಗೆ ಬಂದಂತ ನೋಡಿದಾಗ ನೋಡ್ರಿ, ಇಲ್ಲಿ ನಾವು 3 ಚಿತ್ರಗಳನ್ನ ಅಬ್ಸರ್ವ್ ಮಾಡಿದಾಗ ಇಲ್ಲಿರುವಂತ ನೋಡ್ರಿ ಏನು ಎರೋ ಏನಾಗ್ತದೆ, ಮ್ಯಾಲ್ ಬರ್ತಾ ಇದೆ ಮತ್ತು ಹೊಳ್ಳಿ ಕೆಳಗೆ ತೋರಿಸ್ತೈತಿ. ಓಕೆ, ಬಟ್ ಅದು ಏನಾಗೈತಿ, ಬರೀ ಅಲ್ಲಿಂದಲೇ ಏನಾಗೈತಪ್ಪ ಅಂತಂದ್ರೆ 180 ಡಿಗ್ರಿ ತಿರ್ಗ್ಯದ ಅಷ್ಟೇ. ಓಕೆ, ಬಟ್ ಇಲ್ಲಿರುವಂತದ್ದು ನೋಡ್ರಿ, ಇಲ್ಲಿಂದ ನೆಕ್ಸ್ಟ್ ಇಲ್ಲಿ ಬಂತು, ರೈಟ್. ಸೊ ಇಲ್ಲಿಂದ ಇಲ್ಲಿ ಬಂತು, ಬಟ್ ಏನು ಚೇಂಜ್ ಆಗ್ತಾ ಇಲ್ಲ, ಮೇಲೆ ತೋರಿಸ್ತೈತಿ ನೋಡ್ರಿ. ಓಕೆ, ನೆಕ್ಸ್ಟ್ ಇಲ್ಲಿಂದ ಇಲ್ಲಿ ಬಂತು, ಓಕೆ, ಮತ್ತು ಮೇಲೆ ಐತಿ. ಹಾಗಾದ್ರೆ ಇಲ್ಲಿಂದ ಎಲ್ಲಿ ಬರ್ಬೇಕು, ಈ ತರ ಬರ್ಬೇಕಲ್ಲ. ಸೊ ಹಾಗಾದ್ರೆ ಸೊ ಈ ತರಾಗ ಬಂದಾಗ ನೋಡ್ರಿ, ಬಟ್ ಇದು ನೆಕ್ಸ್ಟ್ ಹೋದಾಗ ಏನಾಗ್ಬೇಕ, ಇದು ನೆಕ್ಸ್ಟ್ ಹೋದಾಗ ಮೇಲೆ ತೋರಿಸ್ಬೇಕಾ, ರೈಟ್. ಸೊ ಹಾಗಾದ್ರೆ ಇದು ಕೂಡ ಏನಾಕೈತಿ, ಮ್ಯಾಲ್ ತೋರಿಸ್ತದ. ಸೊ ಏನಾಗ್ಬೇಕು ನೋಡ್ರಿ, ಇಲ್ಲಿ ಇನ್ ಕೇಸ್ ಹಿಂಗಿತ್ತಂದ್ರ ಈ 2 ಇಲ್ಲೇ ಬರ್ಬೇಕಾಕೈತಿ, ರೈಟ್. ಅದೇ ಇಲ್ಲೇ ಇರುವಂತ ಚಿತ್ರ ಯಾವ್ದೈತಿ ನೋಡ್ರಿ, ದ ಆಪ್ಷನ್ ಇಸ್ ಬಿ. ಸೊ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗಿದೆ ಅನ್ಕೊಂತೀನಿ. ಸೊ ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೋಡ್ರಿ ಇದ್ರೊಳಗೆ ಎಷ್ಟು ತ್ರಿಕೋನಗಳಿವೆ ಅಂತ ಕ್ವಶನ್ ಇತ್ತು ನೋಡ್ರಿ, ಎಷ್ಟು ತ್ರಿಭುಜಗಳಿದಾವಪ್ಪ. ಸೊ ಎಷ್ಟು ತ್ರಿಭುಜಗಳಿದಾವ ಅಂತಂದಾಗ, ಸೊ ಇಲ್ಲಿ ನೋಡ್ರಿ ನಾವು ಒಂದು ಟ್ರಿಕ್ ಪ್ರಕಾರ ಮಾಡೋದ್ರ 1 2 3 4 ಹೌದಾ. ಸೊ ಹಾಗಾದ್ರೆ ನೋಡ್ರಿ ಜಸ್ಟ್ ಈ ಟ್ರಯಾಂಗಲ್ ಒಳಗಡೆ, ಇಲ್ಲಿ ಟ್ರಯಾಂಗಲ್ ಒಳಗಡೆ ಏನಪ್ಪಾ ಅಂದ್ರೆ 4 3 7 8 9 10. ಸೊ ಟೋಟಲ್ ಎಷ್ಟಾಗತ್ತವ, 10 ಆಗತ್ತವ. ಓಕೆ, ಹಾಗಾದ್ರೆ 1 2 3 4 5 6. ಸೊ ದೆನ್ ಹಾಗಾದ್ರೆ ಇಲ್ಲಿ ಎಷ್ಟಕ್ಕಪ್ಪ ಅಂದ್ರೆ 6 2 ಎಷ್ಟ್ರಿ 12 ಅಕ್ಕವ. ಓಕೆ, ಸೊ ಅಂದ್ರೆ 12 ಬಂದು. ಸೊ ದೆನ್ ಇಲ್ಲಿ 1 2 3 4 ಅಂದ್ರೆ ಇಲ್ಲೂ ಕೂಡ ಎಷ್ಟು ಅದಾವ, 10 ಅದಾವ. ಹಾಗಾದ್ರೆ ಸೊ ಇಲ್ಲಿ ನಾವು ನೋಡೋದಾದ್ರೆ ನೋಡ್ರಿ ಎಷ್ಟು ಅದಪ್ಪ ಅಂತಂದ್ರೆ ಇವನ್ನ ನಾವ್ ಎನ್ಸ್ಬೇಕಾದ್ರೆ 10 12 10 ಅಂದ್ರೆ 32 ಆಗತ್ತವ. ಬಟ್ 32 ಅಂತೂ ಇಲ್ಲ, ಸೊ ಅದಕ್ಕಿಂತ ಕಡಿಮೆ ಅದಾವ. ಸೊ ದೆನ್ ಡೆಫಿನೆಟ್ಲಿ ದ ಆಪ್ಷನ್ ಇಸ್ ನನ್ ಆಫ್ ದಿಸ್ ಆಕೈತಿ. ಬಟ್ ಸ್ಟಿಲ್ ನಾವ್ ಇಲ್ಲಿ ನೋಡ್ಬೇಕಾದ್ರೆ ನೋಡ್ರಿ ಎಷ್ಟಪ್ಪ ಅಂತಾರ, ಇಲ್ಲಿ 32 ಅಷ್ಟ ಅಲ್ಲ, ಬಟ್ ಇನ್ನೂ ಅದಾವ. ಏನಪ್ಪಾ ಅಂತಾರ, ಯಾವ ಅಕ್ಕವ ಅಂತ ನೋಡ್ರಿ. ಸೊ ಇದು ಏನಿದೆ, ಈ ಒಂದು ಟ್ರಯಾಂಗಲ್ ಆಗ್ತದ, ದೆನ್ ಈ ಒಂದು ಟ್ರಯಾಂಗಲ್ ಆಕೈತಿ ನೋಡ್ರಿ. ಓಕೆ, ಇವು ಎರಡು ಅದು ಪ್ಲಸ್ ಇಲ್ಲಿ ಕೂಡ ಅದೇ ರೀತಿ ಆಕೈತಿ ನೋಡ್ರಿ. ಸೊ ಈ ಟ್ರಯಾಂಗಲ್ ಒಂದ್ ಆಕೈತಿ, ರೈಟ್. ಸೊ ದೆನ್ ಈ ಟ್ರಯಾಂಗಲ್ ಒಂದ್ ಆಕೈತಿ, ರೈಟ್. ಇವು ಪ್ಲಸ್ 2 ಆಗ್ತಾವ. ಸೊ ದೆನ್ ಹಾಗಾದ್ರೆ ಒಟ್ಟ ಎಷ್ಟು ಅದಾವ ಅಂತಂದ್ರ 36 ಟ್ರಯಾಂಗಲ್ ಅದಾವ ಇದ್ರಾಗ. ಬಟ್ 36 ಆಪ್ಷನ್ ಇಲ್ಲ. ಸೊ ದ ಆಪ್ಷನ್ ಇಸ್ ನನ್ ಆಫ್ ದಿಸ್. ಓಕೆ, ಸೊ ದೆನ್ ಅರ್ಥ ಆಗಿದೆ ಅನ್ಕೊಂಡ್ರೆ ದೆನ್ ನೆಕ್ಸ್ಟ್ ನೋಡ್ರಿ. ಸೊ ಹಾಗಾದ್ರೆ ನೆಕ್ಸ್ಟ್ ನೋಡ್ರಿ, ಪಾಯಿಂಟಿಂಗ್ ಟು ಅ ಬಾಯ್ ಸಮೀರ್ ಸೆಡ್. ಓಕೆ, ನೋಡ್ರಿ ಒಬ್ಬ ಹುಡುಗನ್ನು ತೋರಿಸಿ ಏನ್ ಹೇಳ್ತಾರಪ್ಪ ಅಂದ್ರೆ, ಯಾರು ಹೇಳ್ತಾರ, ಸಮೀರ್ ಒಬ್ಬ ಹುಡುಗನನ್ನ ತೋರಿಸಿ ನೋಡ್ರಿ, ಅವನು ನನ್ನ ಮಾವನ ಹಿರಿಯ ಮಗನ ಮಗ. ಸೊ ಆಕ್ಚುಲಿ ಮಾವ ಅಂತ ನೋಡ್ರಿ ಇಬ್ರು ಬರ್ತಾರ. ಸೊ ತಾಯಿಯ ಸಹೋದರನು ಆಗ್ತಾರ, ಅಥವಾ ಏನಪ್ಪಾ ಅಂದ್ರ ಸೊ ಹೆಂಡತಿಯ ತಂದೆನೂ ಆಗ್ತಾರ. ಬಟ್ ಇಲ್ಲಿ ಎಕ್ಸಾಕ್ಟ್ಲಿ ಫಾದರ್ ಇನ್ ಲಾ ಅಂತ ಕೊಟ್ಟಾರೆ. ಫಾದರ್ ಇನ್ ಲಾ ಅಂತಂದ್ರೂ ಹೆಂಡತಿಯ ತಂದೆ. ಓಕೆ, ಹಾಗಾದ್ರೆ ಅವನು ನನ್ನ ಮಾವನ ಅಂತಂದಾಗ ನನ್ನ ಹೆಂಡತಿಯ ತಂದೆಯ. ಹಾಗಾದ್ರೆ ನೋಡ್ರಿ ಅವನು ಅಂತಂದ್ರೆ ಯಾರು, ಆ ಹುಡುಗ. ಸೊ ಹಾಗಾದ್ರೆ ಸಮೀರನ ಹೆಂಡತಿ, ಹೌದಲ್ಲ, ಸಮೀರ್ನ ಹೆಂಡತಿಯ ತಂದೆ. ಕರೆಕ್ಟಾ, ಸಮೀರ್ನ ಹೆಂಡತಿಯ ತಂದೆ ಅಂದ್ರೆ ಮಾವ ಯಾರು ಬಂದ್ರು, ಇವನ್. ಮಾವನ ಹಿರಿಯ ಮಗನ ಮಗ ಅಂದ್ರೆ ಇವನ ಮಗ ಯಾರಪ್ಪ ಅಂತಂದ್ರ, ಇವನ ಮಗ ಒಬ್ಬದಾನ, ಆ ಮಗನ ಮಗ ಯಾರ, ಆ ಹುಡುಗ.
ಕರೆಕ್ಟಾ? ಸೊ ಇವನ ಮಗನ ಮಗ ಅಂದ್ರೆ ಇವರಿಬ್ರು ಏನಾದ್ರ ಇಲ್ಲಿ, ಸೊ ಇವರಿಬ್ರು ಏನಪ್ಪಾ ಅಂತಂದ್ರೆ ಅಣ್ಣ ತಂಗಿ ಆದ್ರು. ಓಕೆ, ಹಾಗಾದ್ರೆ ಸಮೀರ್ ಆ ಹುಡುಗನಿಗೆ ಹೇಗೆ ಸಂಬಂಧ ಅಂತ ಕೇಳ್ತಾರೆ. ಹಾಗಾದ್ರೆ ಆ ಹುಡುಗನಿಗೆ ನೋಡ್ರಿ ಏನಾಗಬೇಕು, ಇವಳು ಅತ್ತಿ ಆದ್ರೆ ಅತ್ತಿ ಗಂಡ ಮಾವ. ಸೊ ಇಂಗ್ಲಿಷ್ನಾಗ ಅಂಕಲ್ ಅಂತಾರ ನೋಡ್ರಿ, ಇಂಗ್ಲಿಷ್ನಾಗ ಏನಂತಾರ ಅಂಕಲ್ ಅಂತಾರ. ಸೊ ದ ಆಪ್ಷನ್ ಬಿ ಅಂಕಲ್. ಸೊ ಇಲ್ಲೂ ಕೂಡ ಆಪ್ಷನ್ ಬಿ ಅಂಕಲ್. ಸೊ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಅರ್ಥ ಆಗಿದೆಯಲ್ಲ. ಸೊ ನೋಡ್ರಿ, ಸಮೀರನ ಹೆಂಡತಿ ಅಂದ್ರ ಮಾವನ ಹಿರಿಯ ಮಗನ ಮಗ. ಸಮೀರನ ಹೆಂಡತಿಯ ತಂದೆ ಮಾವ, ಅವನ ಹಿರಿಯ ಮಗನ ಮಗ ಯಾರು? ಆ ಹುಡುಗ. ಅಂಡರ್ಸ್ಟುಡ್? ಓಕೆ, ಸೊ ದೆನ್ ನೆಕ್ಸ್ಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ಓಕೆ, ಸೊ ಇಲ್ಲಿ ಬಂದ್ಬಿಟ್ಟು ಇದು ಒಂದು ಸಿಲಾಜಿಸಮ್ ಸಂಬಂಧಪಟ್ಟಂತ ಪ್ರಶ್ನೆ ಇದೆ ನೋಡ್ರಿ. ಓಕೆ, ಇಲ್ಲಿ ಆಲ್ ಕ್ಲೌನ್ಸ್ ಆರ್ ಬುಕ್ಸ್ ಅಂತ ಕೊಟ್ಟಾರೆ. ಎಲ್ಲಾ ವಿದೂಷಕರು ಪುಸ್ತಕಗಳು. ನಾವು ಇಂಗ್ಲಿಷ್ ನಾಗ ಮಾಡೋದಂತ ನೋಡ್ರಿ, ಆಲ್ ಕ್ಲೌನ್ಸ್ ಆರ್ ಏನಪ್ಪಾ ಅಂತಂದ್ರೆ ಬುಕ್ಸ್ ಅಂತ ಹೇಳ್ತಾರೆ. ಎಲ್ಲಾ ಕ್ಲೌನ್ಸ್ ಬುಕ್ಸ್. ದೆನ್ ಸಮ್ ಬುಕ್ಸ್ ಆರ್ ಹೆವಿ. ಕೆಲವೊಂದು ಬುಕ್ಗಳು ಏನಿದಾವ ಹೆವಿ ಅದಾವ. ಸೊ ದೆನ್ ಸಮ್ ಹೆವಿ ಆರ್ ಟ್ರಕ್ಸ್. ಕೆಲವೊಂದು ಹೆವಿಗಳು ಏನದಾವ ಟ್ರಕ್ಸ್ಗಳು ಅದಾವ ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಮೂರು ಕೂಡ ಏನದಪ್ಪ ಅಂತಂದ್ರೆ ಪಾಸಿಟಿವ್ ಇರೋದ್ರಿಂದ ನಮಗೆ ಪಾಸಿಟಿವ್ ಬರ್ತಾವ, ಬಟ್ ನೆಗೆಟಿವ್ ಬರಂಗಿಲ್ಲ. ಓಕೆ, ಸೊ ದೆನ್ ಆಗ ನೋಡ್ರಿ, ಸಮ್ ಬುಕ್ಸ್ ಆರ್ ಕ್ಲೌನ್ಸ್ ಅಂತ ಇರ್ತಾರೆ. ಸಮ್ ಬುಕ್ಸ್ ಆರ್ ಕ್ಲೌನ್ಸ್. ಎಸ್, ಬುಕ್ಗಳು ಎಲ್ಲಾ ಕ್ಲೌನ್ಸ್ ಬುಕ್ಸ್ ಇರ್ಬೇಕಾದ್ರೆ ಸಮ್ ಬುಕ್ ಕ್ಲೌನ್ ಇದ್ದೇ ಇರ್ತಾವ. ಸೊ ದೆನ್ ಒಂದೇದು ಕರೆಕ್ಟ್ ಆಗ್ತೈತಿ. ಸೊ ದೆನ್ ಆಲ್ ಬುಕ್ಸ್ ಆರ್ ಹೆವಿ ಅಂತ ಇರ್ತಾರೆ. ಬಟ್ ನೋಡ್ರಿ, ಎಲ್ಲಾ ಬುಕ್ಸ್ ಏನಾರ ಹೆವಿ ಅದಾವ? ಇಲ್ಲ, ಕೇವಲ ಕೆಲವೊಂದು ಬುಕ್ಸ್ ಗಳು ಹೆವಿ ಅದಾವ. ಸೊ ದೆನ್ ಇದು ರಾಂಗ್ ಆಯ್ತು. ದೆನ್ ಸಮ್ ಟ್ರಕ್ಸ್ ಆರ್ ಹೆವಿ ಅಂತ ಹೇಳ್ತಿದ್ದಾರೆ. ಸೊ ಸಮ್ ಟ್ರಕ್ಸ್ ಆರ್ ಹೆವಿ. ಎಸ್, ಡೆಫಿನೆಟ್ಲಿ ನೋಡ್ರಿ, ಸಮ್ ಹೆವಿ ಆರ್ ಟ್ರಕ್ಸ್ ಇದ್ದಾಗ ಸಮ್ ಟ್ರಕ್ಸ್ ಕೂಡ ಏನಿರ್ತಾವ ಹೆವಿ ಇದ್ದೇ ಇರ್ತಾವ. ದೆನ್ ದ ಆಪ್ಷನ್ ಇದು ಏನ್ ಬರ್ತದೆ, ಮೂರನೇದು ಕರೆಕ್ಟ್ ಆದ್ರೆ. ಸೊ ನೋಡ್ರಿ ಏನ್ ಬರ್ತದೆ, 1 and 3 ಕರೆಕ್ಟ್ ಅಂತ ಹೇಳ್ಬೋದು ನಾವು. ಓಕೆ, ಹಾಗಾದ್ರೆ 1 and 3 ಎಲ್ಲಿದೆ? ಸೊ ದ ಆಪ್ಷನ್ ಬಿ ಇದೆ. ಸೊ 1 and 3 ಫಾಲೋ. ಸೊ 1 ಮತ್ತು 3 ತೀರ್ಮಾನಗಳು ಮಾತ್ರ ಅನುಸರಿಸುತ್ತವೆ. ರೈಟ್? ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೊಂಡ. ದೆನ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ನೋಡಿ, ಕೆಳಗಿನ ಅಕ್ಷರ ಸಂಖ್ಯೆ ಮತ್ತು ಚಿಹ್ನೆಗಳ ಸರಣಿಯನ್ನು ನೋಡಿ ಪ್ರಶ್ನೆ ಉತ್ತರಿಸಿ. ಎಲ್ಲಾ ವರ್ಣಮಾಲೆಗಳನ್ನ ಸರಣಿಯಿಂದ ಕೈ ಬಿಟ್ಟರೆ ಅಂದ್ರೆ ಇಲ್ಲಿ ಏನ್ ಮಾಡ್ಬೇಕು, ಅಲ್ಫಾಬೇಟ್ಸ್ ಅನ್ನ ಬಿಟ್ಟು ಬಿಡ್ಬೇಕು. ಅಲ್ಫಾಬೇಟ್ಸ್ ಅನ್ನ ಬಿಟ್ಟಾಗ ನೋಡ್ರಿ, ಬಲದಿಂದ 8ನೇದು ಯಾವುದು ಅಂತ ಕೇಳ್ತಾರೆ. ಓಕೆ, ಯಾವುದು ಬಲದಿಂದ 8ನೇದು? ಸೊ ಹಾಗಾದ್ರೆ ಬಲಗಡೆ ಅಂತ ನೋಡ್ರಿ ಇಲ್ಲಿ ಕೊಟ್ಟಾರ ನೋಡ್ರಿ. ಹಾಗಾದ್ರೆ ಈ ಕಡೆಯಿಂದ ನಾವು ನೋಡಿದಾಗ ನೋಡ್ರಿ, ಇದು 1 2 3 4 5 ನೋಡ್ರಿ, ಅಲ್ಫಾಬೇಟ್ ಬಂತು, ಕ್ಯಾನ್ಸಲ್. ಇದು ಬಂತ, ಕ್ಯಾನ್ಸಲ್. ನೋಡ್ರಿ ಎಷ್ಟದು, 1 2 3 4. ಸೊ ದೆನ್ 5 6 ಕ್ಯಾನ್ಸಲ್. 7 ನೋಡ್ರಿ ಏನ್ ಬಂತು ಆಕ್ಚುಲ್ ಆಗಿ 8ನೇದು ಯಾವ್ದು ಬಂತಪ್ಪ ಅಂದ್ರೆ ಪವರ್ ಸಿಂಬಲ್ ಬಂತು ನೋಡ್ರಿ. ಸೊ ದ ಆಪ್ಷನ್ ಇಸ್ ಸಿ ಇಸ್ ದ ಪವರ್ ಸಿಂಬಲ್. ಸೊ ಎಲ್ಲರಿಗೂ ಕೂಡ ಅರ್ಥ ಆಗೈತೆ ಅಂತಕೊಂಡ. ಸೊ ದೆನ್ ನೆಕ್ಸ್ಟ್ ನೋಡ್ರಿ, ಹಾಗಾದ್ರೆ ಸೊ ನೆಕ್ಸ್ಟ್ ಏನಪ್ಪಾ ಅಂತ ನೋಡ್ರಿ, ಸೊ ಈಗ ನೋಡ್ರಿ ಏನೈತಾರ ಅಂತಾರೆ ಎಂಬೆಡೆಡ್ ಫಿಗರ್. ಸೊ ಹಾಗಾದ್ರೆ ಈ ಕೊಟ್ಟಿರುವಂತ ಚಿತ್ರ ಏನೈತಿಲ್ಲ, ಈ ಯಾವ ಚಿತ್ರದೊಳಗೆ ಬರತೈತಿ? ರೈಟ್? ಸೊ ಯಾವ ಚಿತ್ರದೊಳಗೆ ಬಂದೈತಿ ಅಂತ ನೋಡಿದ್ರ ಇಲ್ಲಿ ನೋಡ್ರಿ ಎಲ್ಲೂ ಕೂಡ ಆ ಚಿತ್ರ ಬಂದಿಲ್ಲ. ಇಲ್ಲೂ ನೋಡ್ರಿ ಎಲ್ಲೂ ಚಿತ್ರ ಆ ರೀತಿ ಕಾಣತ್ತೆ ಇಲ್ಲ. ರೈಟ್? ಸೊ ದೆನ್ ಇಲ್ಲೂ ನೋಡ್ರಿ, ಇಲ್ಲಿ ಓಕೆ ಹಿಂಗ ಐತಿ, ಓಕೆ, ಬಟ್ ಇಲ್ಲಿ ಇಲ್ಲ, ಇಲ್ಲಿ ಐತಿ, ಬಟ್ ಈ ಕಡೆ ಗೆರೆ ಇಲ್ಲ. ಹೌದು? ಸೊ ದೆನ್ ಹಾಗಾದ್ರೆ ಇಲ್ಲಿ ನೋಡ್ರಿ, ಎಸ್ ಇಲ್ಲಿ ಐತ್ಯಾ? ಸೊ ಇಲ್ಲಿ ಐತಿ, ಇಲ್ಲಿ ಐತಿ, ಈ ಕಡೆ ಐತಿ, ಇಲ್ಲೂ ಕೆಳಗೂ ಐತಿ. ಸೊ ದ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ರೈಟ್? ಸೊ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ. ಸೊ ಅಗೇನ್ ಇಲ್ಲಿ ಏನ್ ಬಂದೈತಪ್ಪ ಅಂತಾರ ನೋಡ್ರಿ, ಮಿರರ್ ಇಮೇಜ್ ಗೆ ಸಂಬಂಧಪಟ್ಟಂಗೆ. ಈ ಮಿರರ್ ಇಮೇಜ್ ಗೆ ಸಂಬಂಧಪಟ್ಟಂಗ ಅಂತ ಅಂದಾಗ ನೋಡ್ರಿ, ಸೊ ಈಗ ಯೂನಿಯನ್ ಇರೋದು ನೋಡ್ರಿ. ಸೊ ಹೆಂಗ್ ಬರ್ತದ? ರೈಟ್? ಈ ಯೂನಿಯನ್ ಫಸ್ಟ್ ಏನ್ ಆಕೈತಿ, ಈ ಎನ್ ಬರ್ತೈತಿ, ಬಟ್ ಎನ್ ಏನ್ ಆಕೈತಿ, ಉಲ್ಟಾ ಆಗ್ತೈತಿ. ಹೌದಲ್ಲ? ಸೊ ಎನ್ ಉಲ್ಟಾ ಹೆಂಗ್ ಕಾಣ್ತದ? ಸೊ ಈ ರೀತಿಯಾಗಿ ಕಾಣ್ತೈತಿ. ಹೌದಲ್ಲ? ಎನ್ ಉಲ್ಟಾ ಹೆಂಗ್ ಕಾಣ್ತೈತಿ, ಈ ರೀತಿಯಾಗಿ ಕಾಣ್ತೈತಿ. ಸೊ ಹಾಗಾದ್ರೆ ಎನ್ ಈ ರೀತಿ ಇರೋದು ಎಲ್ಲೈತಿ? ಸೊ ಎಲ್ಲೈತಿ? ಸೊ ಇಲ್ಲೈತಿ, ಇಲ್ಲೈತಿ. ಹೌದಲ್ಲ? ನಾವ್ ಇದ್ರೊಳಗೆ ಏನ್ ಕಂಪೇರ್ ಮಾಡಿದಾಗ ನೋಡ್ರಿ, ಸೊ ಯು ಬಟ್ ಹೆಂಗ್ ಕಾಣ್ತೈತಿ? ಸೊ ಯು ನಮಗ್ ಹಿಂಗೆ ಕಾಣ್ತೈತಿ. ಹೌದಲ್ಲ? ಸೊ ಬಟ್ ಇಲ್ಲಿ ಏನಾಗೈತಿ, ಉಲ್ಟಾ ಆಗಿರೋದ್ರಿಂದ ಇದು ರಾಂಗ್ ಆಯ್ತು. ದೆನ್ ಇದು ರೈಟ್ ಆಗ್ತದೆ. ಸೊ ದ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ಸೊ ಎಲ್ಲರಿಗೂ ಕೂಡ ಅರ್ಥ ಆಗಿದೆ ಅನ್ಕೊಂಡು. ದೆನ್ ದ ನೆಕ್ಸ್ಟ್ ಕ್ವಶನ್ ನೋಡ್ರಿ ಏನಪ್ಪಾ ಅಂತಾರ, ಸೊ ಮತ್ತೊಂದು ಬ್ಲಡ್ ರಿಲೇಷನ್ ರಿಲೇಟೆಡ್ ಸಂಬಂಧ ಬಂದಿತ್ತು ನೋಡ್ರಿ, ಬ್ಲಡ್ ರಿಲೇಷನ್ ಬಂದಿರೋದು. ಸೊ ಏನ್ ಹೇಳ್ತಾರೆ, ಮಿಥಿಲೇಶ್ ಸೆಡ್ ಟು ನೇಹಾ. ಓಕೆ, ಮಿಥಿಲೇಶ್ ನೇಹಾಗೆ ಹೇಳ್ದ. ಮಿಥಿಲೇಶ್ ನೇಹ ಹೇಳ್ತಾರ ನೋಡ್ರಿ, ನಿನ್ನ ಒಬ್ಬನೇ ಅಣ್ಣನ ಮಗ. ಅಂದ್ರೆ ನಿನ್ನ ಅಂತಾರೆ ಯಾರು ಬಂದ್ರಿ, ಯಾರಿಗೆ ಹೇಳ್ತಾನ? ನೇಹ. ಹಾಗಾದ್ರೆ ನೇಹ ಒಬ್ಬನೇ ಅಣ್ಣ, ನೇಹಾಳ ಒಬ್ಬನೇ ಅಣ್ಣ. ಓಕೆ, ಒಬ್ಬನೇ ಅಣ್ಣ, ಅಣ್ಣನ ಮಗ ಅಂದ್ರ ಇವನ ಮಗ. ರೈಟ್? ನನ್ನ ಹೆಂಡತಿಯ ಅಣ್ಣ. ಸೊ ಇವನ ಮಗ. ಓಕೆ,
ಅಂದ್ರೆ ಇವನ ಮಗ ಅಂದ್ರೆ ಈ ವ್ಯಕ್ತಿ ಯಾರು, ಈ ವ್ಯಕ್ತಿ ಯಾರಪ್ಪ ಅಂತಂದ್ರ ನನ್ನ ಹೆಂಡತಿಯ ಅಣ್ಣ ಅಂತ ಹೇಳ್ತಾನ. ನನ್ನ ಅಂತಂದ್ರೆ ಯಾರು ಬಂದ್ರೆ ಹೇಳೋ ಮಿಥಿಲೇಶ್ ಅದಲ್ಲ. ಸೊ ಆ ಮಿಥಿಲೇಶನ ಹೆಂಡತಿಯ ಅಣ್ಣ ಅಂತೀವಿ. ಓಕೆ, ಅದರ ನೋಡ್ರಿ ಮಿಥಿಲೇಶ್ ಇಲ್ಲಿ ಬಂದ್ರೆ ಮಿಥಿಲೇಶನ ಹೆಂಡತಿ ಇಲ್ಲಿ ಇರ್ತಾಳ. ಸೊ ದೆನ್ ಆ ಮಿಥಿಲೇಶನ ಹೆಂಡತಿಯ ಸಹೋದರ ಯಾರಕ್ಕಾರ ಇವ್ ಆಗ್ತಾರ, ಹೌದಲ್ಲ. ಸೊ ಹಾಗಾದ್ರೆ ಈ ಮಿಥಿಲೇಶನ ಹೆಂಡತಿಯ ಸಹೋದರ ಆದ್ರೆ ಸೊ ಇವಳು ಕೂಡ ಇವನ್ ಮಗಳಾಕಾಳ. ಅಂದ್ರೆ ಮಿಥಿಲೇಶನ ಹೆಂಡತಿ ನೇಹಾಳ ಸಹೋದರನ ಮಗಳಾದ್ಲು, ಹೌದಲ್ಲ. ಸೊ ಹಾಗಾದ್ರೆ ನೇಹಾಳ ಸಹೋದರನ ಮಗಳಾದ್ರೆ ಸೊ ದೆನ್ ಹಾಗಾದ್ರೆ ಮಿಥಿಲೇಶ್ ಏನ್ ಹೇಳ್ತಾರೆ, ನೇಹಾ ಮಿಥಿಲೇಶ್ ಪತ್ನಿಗೆ ಹೇಗೆ ಸಂಬಂಧ? ಹಾಗಾದ್ರೆ ನೇಹಾ ಮಿಥಿಲೇಶ್ನ ಪತ್ನಿಗೆ ಏನಾಗ್ಬೇಕಪ್ಪ ಅಂತಂದ್ರೆ ತಂದೆಯ ಸಹೋದರಿ ಅಂತಂದ್ರೆ ಅತ್ತೆ. ತಂದೆಯ ಸಹೋದರಿ ಅಂದ್ರೆ ಏನು, ಅತ್ತೆ. ಸೊ ಹಾಗಾದ್ರೆ ನೋಡ್ರಿ ಆಪ್ಷನ್ ಡಿ ಅಂತಂದ್ರೆ ಏನಪ್ಪಾ ಅಂದ್ರೆ ಏನು, ತಂದೆಯ ಸಹೋದರಿ ಅತ್ತೆ. ಅಂದ್ರ ಇಂಗ್ಲಿಷ್ ನ ಏನಾಗ್ತದ, ಆಂಟ್ ಆಗ್ತದ, ರೈಟ್. ಸೊ ಪ್ಯಾಟರ್ನಲ್ ಆಂಟ್ ಅಂತ ಹೇಳ್ತೀವಿ ನಾವು ಅದಕ್ಕೆ. ಓಕೆ, ಸೊ ದೆನ್ ಅರ್ಥ ಆಗಿದೆ ಅನ್ಕೋತೀನಿ. ಸೊ ದೆನ್ ದ ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತ ನೋಡ್ರಿ, ಗಡಿಯಾರದ 2 ಕೈಗಳು 12 ಗಂಟೆಗಳಲ್ಲಿ ಎಷ್ಟು ಬಾರಿ 180 ಡಿಗ್ರಿ ಸ್ಥಿತಿಯಲ್ಲಿ ಇರ್ತಾವ ಅಂತ ಕೇಳ್ತಾರ. ಓಕೆ, ಸೊ ಇಲ್ಲಿ ಒಂದು ಲಾಜಿಕ್ ಏನಪ್ಪಾ ಅಂದ್ರೆ 1 ತಾಸಿಗೆ 1 ಸಲ ಆದ್ರೆ ಬಟ್ 12 ತಾಸಿನಿಗೆ ಎಷ್ಟು ಸಲ ಆಕೈತಪ್ಪ ಅಂದ್ರೆ 11 ಸಲ ಆಗ್ತಿರ್ತಾವ. ಓಕೆ, ಸೊ ಇಲ್ಲೂ ನಮಗೆ ಏನ್ ಕೇಳ್ತಾರಪ್ಪ ಅಂದ್ರೆ 12 ಗಂಟೆಗಳಲ್ಲಿ ಕೇಳ್ತಾರೆ. ಸೊ ಹಾಗಾದ್ರೆ 12 ಗಂಟೆಗಳಲ್ಲಿ ಅಂತಂದಾಗ ಎಷ್ಟು ಬರ್ತದೆ, ಆಪ್ಷನ್ 11 ಬರ್ತದೆ. ಅದೇ ನೋಡ್ರಿ ಇನ್ ಕೇಸ್ 90 ಡಿಗ್ರಿ ಕೇಳಿದ್ರಪ್ಪ, ಸೊ 90 ಡಿಗ್ರಿ ಕೇಳಿದ್ರು 12 ತಾಸಿನಿಗೆ ಎಷ್ಟು ಬರ್ತೈತಿ, 12 ಅವರ್ಸ್ನಾಗ ಅಂತಂದ್ರ ಸೊ ಈ 11ನ್ನ ಡಬಲ್ ಮಾಡ್ಬೇಕೇನು 22. ಅದನ್ನ 45 ಡಿಗ್ರಿ ಕೇಳಿದ್ರಪ್ಪ, ಸೊ 22 ಏನ್ ಮಾಡ್ಬೇಕು ಮತ್ತೆ ಡಬಲ್ ಅಂದ್ರೆ 44 ಸಲ ಬರ್ತೈತಿ. ಓಕೆ, ಬಟ್ ನಮಗೆ ಇಲ್ಲಿ ಏನ್ ಕೇಳ್ತಾ ಇದಾರೆ, ಸೊ ಎಸ್, ಸೊ 12 ತಾಸ್ನಾಗ ಸೊ 2 ಸಲ ಬರ್ತೈತಿ 180 ಡಿಗ್ರಿ ಅಂತಾರೆ. ಸೊ ದಟ್ ಈಸ್ 11 ಟೈಮ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಎಲ್ಲರಿಗೂ ಅರ್ಥ ಆಗೈತೆ ಅಂತೀನಿ. ದೆನ್ ದೇ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು ಏನಪ್ಪಾ ಅಂತ ನೋಡ್ರಿ, ಇದು ಸೊ ಒಂದು ಡೈಸಿಗೆ ಸಂಬಂಧಪಟ್ಟಂಗೆ ಇದೆ. ಸೊ ಡೈಸಿಗೆ ಸಂಬಂಧ ಅಂತ ನೋಡ್ರಿ ಏನ್ ಹೇಳ್ತಾರೆ, ವಿಚ್ ಆಫ್ ದ ಫಾಲೋವಿಂಗ್ ಕ್ಯೂಬ್ಸ್ ಇನ್ ದ ಆನ್ಸರ್ ಗಿವನ್ ಕ್ಯಾನ್ ನಾಟ್ ಬಿ ಮೇಡ್ ಅಂತ ಹೇಳ್ತಾರೆ. ಹಾಗಾದ್ರೆ ಯಾವ್ದು ಮಾಡಕ್ ಬರೋದಿಲ್ಲ ಅಂತ ಕೇಳ್ತಾ ಇದಾರೆ. ಓಕೆ, ಸೊ ಯಾವ್ದು ಮಾಡಕ್ ಬರತ್ತಿಲ್ಲ, ಸೊ ಇಲ್ಲಿ ನಾವು ನೋಡೋದಾದ ನೋಡ್ರಿ ಯಾವ್ದು ಮಾಡಕ್ ಬರಂಗಿಲ್ಲ ಅಂತ ಇಲ್ಲಿ ತಿಳ್ಕೊಂಡಾಗ ಈ ಗುಣಾಕಾರ ಚಿಹ್ನೆ ಅಪೋಸಿಟ್ ಏನಾಕೈತಿ ಅಂತಂದ್ರ ಸೊ ಈ ಸರ್ಕಲ್ ಜೊತೆ ಬರ್ತಾ ಇದೆ, ಈ ಚಿಹ್ನೆ ಬರ್ತೈತಿ ನೋಡ್ರಿ. ಓಕೆ, ದೆನ್ ಈ ಸರ್ಕಲ್ ಅದ ಅಪೋಸಿಟ್ ಏನಾಗತೈತಿ, ಸೊ ಈ ಚೌಕದೊಳಗ ಗುಣಾಕಾರ ಚಿಹ್ನೆ ಜೊತೆ ಬರತೈತಿ. ಸೊ ಹಾಗಾದ್ರೆ ಈ ಹ್ಯಾಶ್ ಏನಾಗತೈತಿ ಇಸ್ ದ ಸ್ಕ್ವೇರ್ ಬರ್ತಾ ಇದೆ, ರೈಟ್. ಸೊ ಹಾಗಾದ್ರೆ ಸೊ ಇಲ್ಲಿ ನಾವು ನೋಡ್ಬೇಕಾದ್ರೆ ನೋಡ್ರಿ, ಸೊ ಇಲ್ಲಿ ಸರ್ಕಲ್ ದ ಗುಣಾಕಾರ, ದೆನ್ ಇಲ್ಲಿ ಏನಿತ್ತಪ್ಪ ಅಂದ್ರ ಹ್ಯಾಶ್. ಸರ್ಕಲ್ ದ ಗುಣಾಕಾರ ಇದೆ, ಓಕೆ ಇದೆ ನೋಡ್ರಿ. ಅಂದ್ರೆ ಯಾವುದು ಕೂಡ ಅಪೋಸಿಟ್ ಇರುವಂತವ ಬಾಜು ಬಂದಿಲ್ಲ ಅಂತಂದ್ರೆ ಇದು ಏನಾಗ್ತೈತಿ ಕರೆಕ್ಟ್ ಆದಂತ, ಅಂದ್ರ ನಾವು ಇದನ್ನ ಡೈಸ್ ಅನ್ನ ಮಾಡ್ಬೋದು, ಬಟ್ ನಮಗೆ ಇಲ್ಲಿ ಯಾವ್ದು ಬರುದಿಲ್ಲ ಅಂತ ಕೇಳ್ತಾರಂತ ಇದು ನಮ್ಗೆ ತಪ್ಪಾಯ್ತು. ಓಕೆ, ಗುಣಾಕಾರ ಚೌಕ ಸರ್ಕಲ್, ಗುಣಾಕಾರ ಚೌಕ ಸರ್ಕಲ್ ನೋಡ್ರಿ, ಈ ತರದ ಅಪೋಸಿಟ್ ಇವರು ಯಾವ ಇಲ್ಲ. ಅಂದ್ರೆ ಈ ಮೂರು ಏನಪ್ಪಾ ಅಂದ್ರೆ ಬಾಜು ಬರಬಹುದು. ಓಕೆ, ಸೊ ದೆನ್ ಇದು ಕೂಡ ಕರೆಕ್ಟ್ ಐತಿ. ಸೊ ದೆನ್ ಬಟ್ ಇದು ನಮ್ದು ಆನ್ಸರ್ ಆಗಂಗಿಲ್ಲ. ದೆನ್ ಇಲ್ಲೂ ಕೂಡ ನೋಡ್ರಿ ಸೇಮ್ ಇವ ಅದಾವ, ಹೌದಲ್ಲ. ಇವ ಇದ್ದಾಗ ಇದು ನಮ್ದು ಅಂದ್ರ ಇದನ್ನ ನಾವು ಫಾರ್ಮ್ ಮಾಡ್ಬೋದು, ಬಟ್ ನಮ್ ಫಾರ್ಮ್ ಮಾಡಬಾರ್ದು ಅಂತ ಹೇಳ್ತಾರೋ, ಇದು ಕೂಡ ರಾಂಗ್ ಐತಿ. ಸೊ 3 ರಾಂಗ್ ಆದಾಗ ದೆನ್ ಇದು ಡೆಫಿನೆಟ್ಲಿ ಏನಾಗ್ತೈತಿ ಕರೆಕ್ಟ್ ಆಕೈತಿ ನೋಡ್ರಿ. ಸೊ ಏನೈತಿ ಇಲ್ಲಿ, ಸೊ 2 ಏನಪ್ಪಾ ಅಂತಾರೆ ಇವೆರಡು. ಓಕೆ, ಇದ್ರ ಜೊತೆ ಇನ್ನೊಂದು ಬಂದೈತಿ ಸರ್ಕಲ್, ಅಂದ್ರ ಇದ್ರದ ನೋಡ್ರಿ ಆಕ್ಚುಲಿ ಏನಪ್ಪಾ ಅಂದ್ರೆ ಇವೆರಡು ಏನದಾವ, ಓಕೆ ಅಪೋಸಿಟ್ ಅದಾವ. ಅಪೋಸಿಟ್ ಬರ್ಬೇಕಾಗಿದ್ದು ಇಲ್ಲಿ ಏನಾಗ್ಯಾವಪ್ಪ ಅಂತಾರ ಬಾಜು ಬಂದವ. ಓಕೆ, ಸೊ ಹಿಂಗಾಗಿ ಏನಪ್ಪಾ ಅಂತಾರ, ಸೊ ಇದನ್ನ ನಾವು ಮಾಡಕ್ ಬರಂಗಿಲ್ಲ ಆಕ್ಚುಲಿ, ಬಟ್ ನಮ್ಗೆ ಯಾವ್ದು ಮಾಡಕ್ ಬರಬಾರ್ದನ್ನ ಅಂತ ಕೇಳ್ತಾರ. ಸೊ ಅದಕ್ಕಾಗಿ ಆಪ್ಷನ್ ಕರೆಕ್ಟ್ ಆಗ್ತದೆ, ರೈಟ್. ಸೊ ಅರ್ಥ ಆಗಿದೆ ಅಂತ ತಿಳ್ಕೊಳ್ಳೋಣ. ಸೊ ದಟ್ ವಿಲ್ ಗೋ ಫಾರ್ ದ ನೆಕ್ಸ್ಟ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ಮುಗೀತು. ಸೊ ದೆನ್ ಸೊ ಅಗೇನ್ ಮತ್ತೇನಪ್ಪಾ ಅಂತ ನಾಳೆ ನಾನು ಮುಂದಿನ ಒಂದು ವಿಡಿಯೋಗಳಲ್ಲಿ ಇವತ್ತಾಗಿರುವಂತ ಮತ್ತೆ ನಿನ್ನೆ ಆಗಿರುವಂತ ವಿಡಿಯೋ ಏನಪ್ಪಾ ಅಂದ್ರೆ ಎಕ್ಸಾಮ್ಗೆ ಸಂಬಂಧಪಟ್ಟಂಗೆ ಅನಲೈಸಿಸ್ ಮಾಡೋಣ. ಸೊ ಟಿಲ್ ದೆನ್ ಓಕೆ, ಬಾಯ್. ಜೈ ಕರ್ನಾಟಕ, ಜೈ ಹಿಂದ್.